ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಎಪಿಸೋಡ್ ಆಫ್ ಬಂಕರ್ ಬಾಕ್ಸ್. ಇವತ್ತಿನ ಸೆಕೆಂಡ್ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಎಪಿಸೋಡ್ ಯಾರ್ಯಾರು ಲೈಕು ಶೇರು ಕಮೆಂಟು ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿದವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇವತ್ತಿನ ಸೆಕೆಂಡ್ ಎಪಿಸೋಡ್ ಏನಪ್ಪ ಹೊಸ ಪ್ರಾಡಕ್ಟು ಅಂತ ಹೇಳೋದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನನಗೆ ಜನರಲ್ ಆಗಿ ಮಾತಾಡೋಣ. ಹಾಗೆ ಲೈಟಾಗಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಇನ್ನೊಂದು ಯಾವುದೋ ಒಂದು ನೋಟ್ಸ್ ಮಾಡಬೇಕು ಅಥವಾ ಚಿಕ್ಕ ಮಕ್ಕಳಿಗೆ ಬರೆಯೋಕ್ಕೆ ಕೊಡಬೇಕು ಅಂದರೆ ಏನು ಮಾಡ್ತೀರಾ? ಒಂದು A4 ಶೀಟು ಕೊಡ್ತೀರಾ, ವೈಟ್ ಪೇಪರು, ಅದ್ರ ಮೇಲೆ ಏನೋ ಒಂದು ನೋಟ್ಸ್ ಮಾಡ್ಕೋತೀರಾ. ಇಲ್ಲಾಂದರೆ ಕೆಲವೊಬ್ರಿಗೆ ಡೈರಿ ಬರೆಯೋಂಥ ಇಂಟ್ರೆಸ್ಟ್ ಇರುತ್ತೆ, ಡೈರಿಯಲ್ಲಿ ನೋಟ್ ಮಾಡಿಸ್ಕೋತೀರಾ. ಕೆಲವರು ಇವಾಗ ಒಂದು ಸ್ವಲ್ಪ ಅಪ್ಡೇಟ್ ಆಗಿದ್ದರು, ಅಕಸ್ಮಾತ್ ಏನಾದರೂ ಮೊಬೈಲಲ್ಲಿ ನೋಟ್ ಮಾಡ್ಕೋಬೇಕಂದ್ರೆ ಗೂಗಲ್ ನೋಟ್ಸಲ್ಲಿ ಮಾಡ್ಕೋಬೋದು. ಕೆಲವೊಂದು ಆ್ಯಪ್ ಡೌನ್ಲೋಡ್ ಮಾಡಿಸ್ಕೊಂಡು ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಬರೆಯೋಕ್ಕೆ ಕೊಡಬೇಕಂದ್ರೆ ಏನು ಮಾಡ್ತೀರಾ? ಪೆನ್ನು ಪೇಪರ್ ಅಂತೂ ಕೊಡೋದಿಲ್ಲ ಅನ್ಕೋತೀನಿ ನಾನು, ಎಷ್ಟೊಂದು ಜನ. ಅಥವಾ ಚಿಕ್ಕ ಮಕ್ಕಳು ಹೋಗ್ಬಿಟ್ಟು ಒಂದು ಪೆನ್ಸಿಲ್ ತೊಗೊಂಬಿಟ್ಟು ಫುಲ್ ಗೋಡೆ ತುಂಬ ಬರೆದು ಬಿಡ್ತಾರೆ. ಇಲ್ಲ ಅಂದರೆ ಒಂದು ಸ್ಲೇಟು ಬಳಪ ಕೊಡ್ತೀರಾ, ಅದು ಹಿಂದೆ ಹೋಗ್ಬಿಟ್ಟು ಒಂದು ಹಸಿ ಬಟ್ಟೆ ತೊಗೊಂಬಿಟ್ಟು ವರ್ಷಕ್ಕೆ ಹಿಂದೆ ನಿಲ್ಲಬೇಕು. ಇವತ್ತಿನ ಪ್ರಾಡಕ್ಟ್ ಬಂದು ನೀವು ನೋಡ್ಬೋದು, ಡಿಜಿಟಲ್ ಸ್ಲೇಟ್ ಅಂತೇಳಿ ಹೇಳ್ಬೋದು ಅಥವಾ ರೈಟಿಂಗ್ ಪ್ಯಾಡ್ ಅಂತೇಳಿ ಹೇಳ್ಬೋದು. ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳೋದಾದರೆ ಇಲ್ಲಿ ನೀವು ನೋಡ್ಬೋದು, ಈ ಸ್ಕ್ರೀನ್ ಸೈಜ್ ಬಂದು 8.5 ಇಂಚ್ ಸ್ಕ್ರೀನ್ ಸೈಜು. LCD ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಕ್ವಾಲಿಟಿನೂ ಓಕೆ, ಯಾಕಂದರೆ ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. 200 to 300 ರೇಂಜ್ ಅಥವಾ 200 to 500 ರೇಂಜ್ವರೆಗೂ ಸಿಗುತ್ತೆ. ನೀವು ಸ್ಕ್ರೀನ್ ಸೈಜ್ ಮೇಲೆ ಡಿಪೆಂಡು. ನೀವು ನೋಡ್ಬೋದು, ಇದ್ರ ಸುಮಾರು ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ, ಹಾಗೆಯೇ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ನೋಡೋಕ್ಕಿದ್ರೆ ಥಿಕ್ನೆಸ್ಸು ನೋಡ್ಬೋದು, ಥಿಕ್ನೆಸ್ಸು ಏನು ಜಾಸ್ತಿ ಇಲ್ಲ, ಸ್ಲಿಮ್ ಆಗಿದೆ. ಆಮೇಲೆ ಇದು ಟೋಟಲ್ ಬಂದು 2 ಬಟನ್ಸ್ ಬರುತ್ತೆ. ಫ್ರಂಟ್ ಸೈಡಲ್ಲಿ ಒಂದು, ಹಾಗೆಯೇ ಬ್ಯಾಕ್ ಸೈಡಲ್ಲಿ ಒಂದು. ಈ ಬ್ಯಾಕ್ ಸೈಡಲ್ಲಿ ಬಂದು ಲಾಕಿಂಗ್ ಅನ್ಲಾಕಿಂಗಿಗೆ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀನಿ ಇವಾಗ. ಈ ಫ್ರಂಟ್ ಸೈಡಲ್ಲಿ ಒಂದು ಬಟನ್ನು ಇಲ್ಲಿ ಪ್ರೆಸ್ ಮಾಡೋಕ್ಕೆ, ಪೆನ್ನಿಗೆ ಫಿಕ್ಸ್ ಮಾಡೋದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಒಂದು ಸ್ಲಾಟ್ ಬೇರೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಪೆನ್ನನ್ನು ಇಲ್ಲಿ ಸ್ಲಾಟಲ್ಲೇ ಪ್ರೊವೈಡ್ ಮಾಡ್ಕೋಬೋದು, ಫಿಟ್ ಮಾಡ್ಬೋದು. ಆಮೇಲೆ ಇಲ್ಲೊಂದು ಚಿಕ್ಕ ಸ್ಲಾಟ್ ನೋಡ್ಬೋದು ನೀವು. ಈ ಪೆನ್ನನ್ನು ತೆಗೆದುಬಿಟ್ಟು ನೀವು ಇಲ್ಲಿ ಆರಾಮಾಗಿ ಇಲ್ಲಿ ಸ್ಲಾಟ್ ಇದು ಪ್ರೊವೈಡ್ ಮಾಡಿದಾರಲ್ವ, ಈ ಸ್ಲಾಟಲ್ಲಿ ಆರಾಮಾಗಿ ನಿಲ್ಲಿಸ್ಬೋದು. ಆಮೇಲೆ ಇದರ ಅಡ್ವಾಂಟೇಜಸ್, ಮೇನ್ ಅಡ್ವಾಂಟೇಜಸ್ ಬಂದು ಆಲ್ಮೋಸ್ಟ್ ನೀವು 1 lakh ಟೈಮ್ಸ್ ಬರಿಬೋದು. ಈ ಸ್ಲೇಟ್ ಯೂಸ್ ಮಾಡ್ಕೊಂಬಿಟ್ಟು ಆಲ್ಮೋಸ್ಟ್ 1 lakh ಟೈಮ್ಸ್ ಅಂದರೆ ಹೆಚ್ಚು ಕಡಿಮೆ 2 ವರ್ಷ ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಕಸ್ಮಾತಾಗಿ ಇದ್ರ ಬ್ಯಾಟ್ರಿ ಖಾಲಿ ಆಯ್ತಂದರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು, ಚಿಕ್ಕ ಸ್ಕ್ರೂ ಇದೆ. ಈ ಸ್ಕ್ರೂ ತೆಗೆದುಬಿಟ್ಟು ಒಂದು ಸಲ ಸೆಲ್ ರಿಪ್ಲೇಸ್ ಮಾಡಿದ್ರೆ ಆಯಿತು. 2V ಬ್ಯಾಟ್ರಿ ಬರುತ್ತೆ. ನೀವು ಆರಾಮಾಗಿ ಯಾವ್ದು ವಾಚಸ್ ಅಂಗಡಿಗೆ ಹೋದ್ರೂ ಈ ಸೆಲ್ಲನ್ನು ಹಾಕ್ಕೊಟ್ಬಿಟ್ಟು ಕೊಡ್ತಾರೆ ಇದಕ್ಕೆ. ನೀವು ಪೆನ್ನ ಟಿಪ್ ಕೂಡ ನೋಡ್ಬೋದು, ಪ್ಲಾಸ್ಟಿಕ್ ಟಿಪ್ ಇದೆ. ಸೊ ಕನ್ವೀನಿಯೆಂಟು, ಇದು ಲೈಟ್ ವೆಯ್ಟ್ ಇದೆ. ಆಮೇಲೆ ನೀವು ಬರೆಯಬೇಕಾದ್ರೂ ಅಷ್ಟೇ ಆರಾಮಾಗಿ ಸ್ಮೂತಾಗಿ ಬರೆಯುತ್ತೆ. ಸೊ ನೀವು ಥಿನ್ ಲೈನ್ಸ್ ಇರ್ಬೋದು, ಥಿಕ್ ಲೈನ್ಸ್ ಇರ್ಬೋದು, ನೋಟ್ಸ್ ಬರೆಯೋಕ್ಕೆ, ಡ್ರಾಯಿಂಗ್ ಮಾಡೋಕ್ಕೆ, ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಹಾಗೆ ದೊಡ್ಡವರು ಕೂಡ ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಇದನ್ನು ಬರೆದಿದ್ದೀನಿ. ಅಕಸ್ಮಾತ್ ಇದು ಫುಲ್ ಸ್ಕ್ರೀನನ್ನು ಕ್ಲಿಯರ್ ಮಾಡಬೇಕು ಅಂದರೆ ಈ ಫ್ರಂಟ್ ಸೈಡಿಲ್ಲ ಬಟನನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ಡಸ್ಟ್ಬಿನ್ ಚಿತ್ರ ಇತ್ತು. ಆಲ್ಮೋಸ್ಟ್ ಲಾಂಗ್ ಟರ್ಮ್ ರಿವ್ಯೂ, ಆಲ್ಮೋಸ್ಟ್ ನೀವು 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಆ ಡಸ್ಟ್ಬಿನ್ ಚಿತ್ರ ಕ್ಲಿಯರ್ ಆಗೋಗ್ಬಿಟ್ಟಿದೆ, ಇಲ್ಲಿ ನೀವು ಕಾಣೋದಿಲ್ಲ. ಈ ಫ್ರಂಟ್ ಸೈಡೆಲ್ಲ ಬಟನ್ ಒತ್ತೋದ್ರಿಂದ ಇದು ಫುಲ್ ಕಂಪ್ಲೀಟ್ ಸ್ಕ್ರೀನ್ ಒಳಗೆಲ್ಲ ಡಿಸೇಬಿಯರ್ ಆಗುತ್ತೆ ಅಥವಾ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ಇರೋ ಅಕಸ್ಮಾತ್ ಈ ಬಟನನ್ನು ನೀವು ಇದನ್ನು ಲಾಕ್ ಕಂಡೀಷನಲ್ಲಿ ಇಟ್ಟರೆ ಅಂದರೆ, ನಾನು ಲಾಕ್ ಕಂಡೀಷನಲ್ಲಿ ಇಟ್ಟಿದ್ದೀನಿ. ಯಾವಾಗ ನೀವು ಏನೋ ಡಿಸ್ಪ್ಲೇ ಮೇಲೆ ಬರೆದ್ರೂ ಈ ಫ್ರಂಟ್ ಸೈಡಲ್ಲಿರೋ ಬಟನನ್ನು ಒತ್ತಿದ್ರೂ ಕೂಡ ಏನೂ ಡಿಸಪಿಯರ್ ಆಗೋದಿಲ್ಲ ಅಥವಾ ಕ್ಲಿಯರ್ ಆಗೋದಿಲ್ಲ. ರೀಸನ್ ಬಂದು ನಾನು ಬ್ಯಾಕ್ ಸೈಡಲ್ಲಿರೋ ಈ ಬಟನನ್ನು ಲಾಕ್ ಕಂಡೀಷನಲ್ಲಿ ಇಟ್ಟಿದ್ದೀನಿ. ಇದನ್ನು ನೀವು ಅನ್ಲಾಕ್ ಮಾಡಿದ್ರಂದರೆ, ಅದಾದಮೇಲೆ ಇದನ್ನು ಪ್ರೆಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಏನೋ ಇಂಪಾರ್ಟೆಂಟ್ ನೋಟ್ಸ್ ಇತ್ತು ಅಂದರೆ ನೀವು ಅದನ್ನು ಲಾಕ್ ಕಂಡೀಷನಲ್ಲಿ ಇಡ್ಬೋದು, ಅಥವಾ ಅನ್ಇಂಪಾರ್ಟೆಂಟ್ ಇರಲಿಲ್ಲ ಅಂದರೆ ಅನ್ಲಾಕ್ ಕಂಡೀಷನಲ್ಲಿ ಕೂಡ ಇಡ್ಬೋದು. ಹಾಗೆ ನೀವು ಎಷ್ಟು ಬೇಕಾದ್ರೆ ಇದನ್ನು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಪರ್ಚೇಸ್ ಮಾಡಿದಾಗ ಇದರ ಪ್ರೈಸ್ ಬಂದು 208 ರೂಪಾಯಿ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಬಟ್ ಈಗ ಸುಮಾರಷ್ಟು ನೀವು ಆಫರ್ ಟೈಮು ನೋಡಿಬಿಟ್ಟು ಇದನ್ನು ತೊಗೊಂಡು ಪರ್ಚೇಸ್ ಮಾಡೋದಂದ್ರೆ ಇದರಿಂದ ಕಡಿಮೆಗೂ ಸಿಗ್ಬೋದು ಅಥವಾ ಜಾಸ್ತಿಗೂ ಸಿಗ್ಬೋದು.
ಹಾಗೆ ನೀವು ಪರ್ಚೇಸ್ ಮಾಡಬೇಕಿದ್ರೆ ಸುಮಾರಷ್ಟು ಬ್ರ್ಯಾಂಡ್ಸ್ ಇದೆ, ಕಂಪ್ನೀಸ್ ಇದೆ. ಕಸ್ಟಮರ್ ರೇಟಿಂಗ್ ನೋಡಿಬಿಟ್ಟು ತೊಗೋಬೋದು. ಅಥವಾ ಇದೇ ಪರ್ಟಿಕ್ಯುಲರ್ ನಿಮಗೆ ಬೇಕು ಅಂದರೆ ಇದ್ರ ಬೈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಆಮೇಲೆ ಇದಕ್ಕಿಂತ ದೊಡ್ಡ ಸೈಜು ಕೂಡ ಸಿಗುತ್ತೆ ನಿಮಗೆ, 10 ಇಂಚಸ್ಸು. ಹಾಗೆ ಇದಕ್ಕಿಂತ ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟು ಅದನ್ನು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ಇದು ಯೂಸ್ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್ ಸಖತ್ತಾಗಿದೆ. ಇದೇನು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇದೇನು ಸ್ಪಾನ್ಸರ್ಶಿಪ್ ವೀಡಿಯೋನ ಅಂತ ಹೇಳ್ಬಿಟ್ಟು. ಇದೇನು ಸ್ಪಾನ್ಸರ್ಶಿಪ್ ವೀಡಿಯೋ ಅಲ್ಲ. ಸೊ ಆಲ್ಮೋಸ್ಟ್ ನಾನು ಸುಮಾರು 1 ಮಂತಿಂದ ಯೂಸ್ ಮಾಡ್ತಿರೋದ್ರಿಂದ ಆ ಬೇಸ್ ಮೇಲೆ ನಿಮ್ಗೆ ಹೇಳ್ತಿದ್ದೀನಿ, ಕ್ಲಾರಿಟಿ ಕೊಟ್ಟು. ಇಂಟ್ರೆಸ್ಟ್ ಇದ್ದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದು ಒನ್ ಆಫ್ ದಿ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕಡಿಮೆ ಬಜೆಟಲ್ಲಿ ಕೂಡ ಬರುತ್ತೆ, ಅಫೋರ್ಡಬಲ್ ಕೂಡ. ಹಾಗೆಯೇ ಇದರಿಂದ ಮತ್ತೊಂದು ಇಂಡೈರೆಕ್ಟಾಗಿ ನಾವು ನೇಚರ್ ಫ್ರೆಂಡ್ಲಿನೂ ಆಗ್ಬೋದು. ಯಾವ ರೀತಿ ಅಂತ ಕೇಳ್ತೀರಾ, ಆಲ್ಮೋಸ್ಟ್ ಇದು 1 lakh ಟೈಮ್ಸ್ ಬರೆಯುತ್ತೆ ಸ್ಲೇಟು. ಸೊ 1 lakh ಟೈಮ್ಸ್ ಅಂದರೆ ಹೆಚ್ಚು ಕಡಿಮೆ ಒಂದು ದೊಡ್ಡ 3 ಮರನ ಉಳಿಸ್ಬೋದು. ಯಾಕಂದರೆ ಆ ಪೇಪರ್ ರೆಡಿ ಮಾಡೋಕ್ಕೋಸ್ಕರ 3 ಮರನ ವೇಸ್ಟ್ ಮಾಡ್ತಾರೆ. ಅದ್ರ ಒಂದೇ ಒಂದು ಡಿಜಿಟಲ್ ಸ್ಲೇಟಿಂದ ನೀವು ಆರಾಮಾಗಿ 2 ವರ್ಷದವರೆಗೂ ಹೆಚ್ಚು ಕಡಿಮೆ ಯೂಸ್ ಮಾಡ್ಕೋಬೋದು. ಯಾಕೆ ನಾನು ಹೆವಿಯಾಗಿ ಇದನ್ನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಲೈಟ್ ವೆಯ್ಟ್ ಕೂಡ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಪ್ಲಾಸ್ಟಿಕ್ ಬಾಡಿ ಬಟ್ ಸ್ಟಿಲ್ ಓಕೆ. ಯಾಕಂದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.